ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೋಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ವಿತಿನ್ ಲಾಂಗ್ ಫಾರ್ಮ್ ವಿಡಿಯೋಗೆ ಸ್ವಾಗತ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವೆಲ್ಕಮ್. ಇವತ್ತಿನ ವಿಡಿಯೋ ಆಲ್ರೆಡಿ ತಮ್ಮೆಲ್ಲಲ್ಲಿ ನೋಡಿರ್ತೀರ ಏನಂತ ಹೇಳಿಬಿಟ್ಟು ಟೈಟಲ್ನ. ಸೊ ನಾನಿವತ್ತು ಸಂಕಷ್ಟ ಚತುರ್ಥಿನ ಯಾವ ರೀತಿ ನಾವು ಆಚರಣೆ ಮಾಡಬೇಕು, ವ್ರತನ ಯಾವ ರೀತಿ ಮಾಡಬೇಕು ಅಂತ ನಾನು ನೀಟಾಗಿ ಒನ್ ಬೈ ಒನ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನಿಮಗೇನೇ ಡೌಟ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಹೇಳೋಷ್ಟು ಹೇಳ್ತೀನಿ. ಓಕೆ. ಸೊ ಬೆಳಗ್ಗೆ ತಕ್ಷಣ ಆ್ಯಸ್ ಯೂಶ್ವಲ್ ಸ್ನಾನ ಮಾಡ್ಕೊತೀನಿ. ಬಿಕಾಸ್ ನಾವು ವ್ರತನ ಹಿಡಿಬೇಕಾಗಿರೋ ಕಾರಣ ಬೆಳಗ್ಗೆ ತಕ್ಷಣ ತಲೆ ಸ್ನಾನ ಮಾಡ್ಕೊತೀನಿ. ತಲೆ ಸ್ನಾನ ಮಾಡಿಬಿಟ್ಟು ಅದಾದಮೇಲೆ ಸ್ವಲ್ಪ ಪೂಜೆ ಎಲ್ಲ ಅಂದರೆ ದೇವರಿಗೆ ಪೂಜೆ ಮಾಡಬೇಕು, ನಾರ್ಮಲ್ ಪೂಜೆ ಮಾಡಿಬಿಟ್ಟು ದೀಪ ಎಲ್ಲ ಹಚ್ಚಿ ಉದ್ದಿನ ಕಡ್ಡಿ ಬೆಳೆ ಗಂಟೆ ಎಲ್ಲ ಬಾರಿಸ್ಬಿಟ್ಟು ನಾವು ಇವತ್ತು ಉಪವಾಸ ವ್ರತ ಮಾಡ್ತಾಯಿದ್ವಿ, ಸಂಕಷ್ಟ ಚತುರ್ಥಿ ಅಂತ ಹೇಳ್ಬಿಟ್ಟು ದೇವರಿಗೆ ಹೇಳಬೇಕು. ಅದಾದಮೇಲೆ ನಾವು ಆ್ಯಸ್ ಯೂಶ್ವಲ್ ಕಂಟಿನ್ಯೂಸ್ ಆಗಿ ಮಾಡ್ಕೊತಾ ಹೋಗಬೇಕು. ಅಂದರೆ ಲೈಕ್ ನೀವು ಉಪವಾಸ ಇರೋದೇನೆಂದರೆ ನಾವು ನಾನೇನು ಮಾಡ್ತೀನಿ ಅಂದರೆ ಎಸ್ಪೆಷಲಿ ಪ್ರತಿ ಮಂಗಳವಾರ ಯಾವ ಟೈಮ್ನಲ್ಲಿ ಸಂಕಷ್ಟ ಚತುರ್ಥಿ ಬರುತ್ತೋ ಆ ಟೈಮ್ನಲ್ಲಿ ಅಷ್ಟೇ ನಾನು ಫುಲ್ಲಿ ಓನ್ಲಿ ನೀರು ಕುಡಿತೀನಿ. ಉಳಿದಿದ್ದು ಹಾಲು ಹಣ್ಣು ಈ ಥರ ಏನೂ ಸೇವೆಯನ್ನು ಮಾಡಲ್ಲ. ಉಳಿದ ದಿನಗಳಲ್ಲಿ ಬೇರೆ ಮಂಗಳವಾರ ಬಿಟ್ಟು ಬೇರೆ ಯಾವುದಾದ್ರೂ ದಿನ ಬಂದರೆ ಆವತ್ತು ನಾನು ಹಣ್ಣುಗಳನ್ನು ಮತ್ತು ಹಾಲು, ಟೀ, ಕಾಫಿ ಈ ಥರ ನಾನು ಇಂಟೇಕ್ ಮಾಡ್ತೀನಿ. ಸ್ವಲ್ಪ ಟೀನೂ ಕುಡಿಯೋದು ಕಡಿಮೆನೇ, ಹಾಲು ಮತ್ತು ಹಣ್ಣುಗಳನ್ನ ತಿಂತೀನಿ. ಹಣ್ಣಲ್ಲಿ ವೆರೈಟೀಸ್ ಏನಪ್ಪ ಅಂತಂದರೆ ನಾವು ಹುಳಿ ಹಣ್ಣುಗಳೇನಿರುತ್ತೆ, ಫಾರ್ ಎಕ್ಸಾಂಪಲ್ ದ್ರಾಕ್ಷಿ ಆಗಿರ್ಬೋದು, ಮಾವಿನ ಹಣ್ಣು ಆಗಿರ್ಬೋದು, ಪೈನಾಪಲ್ ಆಗಿರ್ಬೋದು, ಮತ್ತು ಆರೆಂಜ್ ಆಗಿರ್ಬೋದು, ವೆರೈಟೀಸ್ ಆಫ್ ಹುಳಿ ಫ್ರೂಟ್ಸ್ ಏನಿರುತ್ತೆ ಅವನ್ನ ನಾವು ಇಂಟೇಕ್ ಮಾಡಬಾರ್ದು. ಸೊ ಅದಾದಮೇಲೆ ಆ್ಯಸ್ ಯೂಶ್ವಲ್ ನಾವು ಏನೂ ತಿನ್ನಬಾರ್ದು. ಕೆಲವೊಬ್ಬರು ಸಾಬುದಾನಿ ಉಪ್ಪಿಟ್ಟು ಅದು ಇದು ಅಂತಾರೆ, ಅವನು ತಿನ್ನೋಕ್ಕೆ ಹೋಗಬೇಡಿ. ಕೆಲವೊಬ್ಬರು ಫುಲ್ಲಿ ನೀರಾಹಾರ ಮಾಡ್ತಾರೆ, ಅಂದರೆ ನೀರು ಕುಡಿಯೋಲ್ಲ. ಬಟ್ ಅದನ್ನು ನಾನು ರೆಫರ್ ಮಾಡಲ್ಲ, ಬಿಕಾಸ್ ನಮ್ಮ ಬಾಡಿ ಹೈಡ್ರೇಟ್ ಇರಬೇಕು ಯಾವಾಗಲೂ. ಸೊ ಅದಕ್ಕೋಸ್ಕರ ಮಾಡಬೇಡಿ. ಬಟ್ ನಾನು ಪ್ರತಿ ಮಂಗಳವಾರ ಬಂದಾಗ ನೀರು ಕುಡಿದ್ಬಿಟ್ಟು ಇರ್ತೀನಿ, ಬೇರೆ ಏನೂ ಸೇವನೆ ಮಾಡಲ್ಲ. ಅದಾದಮೇಲೆ ಆ್ಯಸ್ ಯೂಶ್ವಲ್ ಅದೇ ಥರ ಮಾಡಬೇಕು. ಇನ್ನು ಬೆಳಗ್ಗೆ ಸ್ನಾನ ಏನು ಮಾಡ್ಕೊಂಡಿರ್ತೀವಿ ಅದೇ ಥರ ಕಂಟಿನ್ಯೂ ಆಗಿರುತ್ತೆ. ಅದಾದಮೇಲೆ ಬೆಳಗ್ಗೆ ಸ್ನಾನ ಮಾಡಿದ್ಮೇಲೂ ಕೂಡ ನಾವೇನಾದರೂ ಮಲ್ಕೊಂಡಿರೋ ಹಾಸಿಗೆ ಆಗಿರ್ಬೋದು, ಮತ್ತು ಬೆಡ್ಶೀಟು ಇಲ್ಲ ಪಾತ್ರೆಗಳು, ಕೆಲವರು ಪಾತ್ರೆಗಳನ್ನು ಮುಟ್ಟಿದರೂ ಕೂಡ ಸ್ನಾನ ಮಾಡ್ತಾರೆ. ನಾವು ಪಾತ್ರೆಗಳನ್ನೇನು ಮುಟ್ಟಿದರೆ ಸ್ನಾನ ಮಾಡಲ್ಲ. ಬಟ್ ಹಾಸಿಗೆಗಳನ್ನು ಮತ್ತು ಸ್ನಾನ ಮಾಡಿರೋ ಬಟ್ಟೆ ಬಿಟ್ಟ ಹೊಗೆ ಬಟ್ಟೆ ಏನಿರುತ್ತೆ ಅವನ್ನ ನಾವು ಮುಟ್ಟಿದರೆ ನಾವು ಸ್ನಾನನ ಮತ್ತೆ ನೈಟು ಮಾಡಿಬಿಟ್ಟು ಪೂಜೆ ಮಾಡ್ತೀವಿ. ಸೊ ಆದಷ್ಟು ರೆಫರ್ ಮಾಡ್ತೀನಿ, ಏನೂ ಮಾಡದೇ ಇರಿ, ಅಂದರೆ ಸ್ನಾನಕ್ಕಿಂತ ಮುಂಚೆ ಎಲ್ಲ ಕೆಲಸ ಮುಗಿಸ್ಕೊಳ್ಳಿ ಅಂತಲೇ ನಾನು ಹೇಳೋದು. ಸಮ್ಟೈಮ್ಸ್ ಏನಾದರೂ ಆ ಥರ ಮುಗಿಸ್ಕೊಂಡ್ರೆ ಆಗಿದ್ದರೆ ನೀವು ಆವಾಗ ಮತ್ತೆ ತಿರ್ಗಾ ಸ್ನಾನ ಮಾಡಬೇಕಾಗಿರುತ್ತೆ. ಸೊ ಅದಾದಮೇಲೆ ನಮ್ಮ ಏನಿರುತ್ತೆ ದಿನಚರಿ ಕಂಟಿನ್ಯೂಸ್ ಆಗಿರುತ್ತೆ, ಯಾವುದೇ ಥರ ಚೇಂಜಸ್ ಇರೋಲ್ಲ. ಆ್ಯಂಡ್ ನೀವು ರಾತ್ರಿ ಮಲಗೋ ಟೈಮ್ನಲ್ಲೂ ಕೂಡ ನೀವು ಯಾವುದೇ ಕಾರಣಕ್ಕೂ ನಾರ್ಮಲ್ ಹಾಸಿಗೆ ಅಂದರೆ ಬೆಡ್ಶೀಟು ಏನಿರುತ್ತೆ ಅದನ್ನು ಯೂಸ್ ಮಾಡುವಾಗ ಇರಲ್ಲ. ಬಿಕಾಸ್ ಅದರಲ್ಲಿ ನಮ್ಮ ಲೇಡೀಸ್ ಪರ್ಸ್ನಲ್ ಏನಾದರೂ ಆಗಿದ್ದರೆ ಮಾಡಿದರೆ ಒಂಥರ ಮೈಲ್ಗೆನೋ ಒಂದು ಇದೇ ಪದ್ಧತಿ ಇರೋದ್ರಿಂದ ನಾವು ಅದನ್ನು ಯೂಸ್ ಮಾಡಬಾರ್ದು. ಮತ್ತು ವಾಶ್ ಮಾಡಿರೋದನ್ನೇ ನಾವು ಯೂಸ್ ಮಾಡಬೇಕಾಗಿರುತ್ತೆ. ಸೊ ಅದಾದಮೇಲೆ ನಾವು ಇನ್ನು ಡೇಟ್ ವಿಚಾರಕ್ಕೆ ಬಂದಾಗೂ ನಾನು ಹೇಳಿದೆ ಏನಂತ. ಸೊ ಅದಾದಮೇಲೆ ನಾನು ನೈಟು ನಂದು ಸ್ವಲ್ಪ ಈ ವರ್ಷ ನಮಗೆ 3 ಟೈಮ್ಸ್ ಮಂಗಳವಾರ ಪೂಜೆ ಬಂದಿದೆ. ಯಾರಾದರೂ ಹೊಸದಾಗಿ ಪೂಜೆನ ಹಿಡಿಬೇಕು ಅಂತಂದರೆ ಮಂಗಳವಾರ ಸಂಕಷ್ಟ ಚತುರ್ಥಿ ಯಾವಾಗ ಬಂದಿರುತ್ತೆ ಅವಾಗ ಮಾತ್ರ ಹಿಡೀರಿ, ಬಿಕಾಸ್ ಅದನ್ನೇ ಕರೆಕ್ಟ್ ರೂಟು. ಸೊ ಯಾವಾಗ ನಾನು ಈ ವರ್ಷದಲ್ಲಿನೂ ಮೇ ಟೈಮಿಗೆ ಅಥವಾ ಸೆಪ್ಟೆಂಬರ್ ಆರ್ ನವಂಬರಲ್ಲಿ ಬಂದಿದ್ದೇನೋ. ಸೊ ಅವಾಗ ಒಂದು ಸ್ವಲ್ಪ ನಿಮಗೆ ಯಾವುದಾದ್ರೂ ವಿಡಿಯೋದಲ್ಲಿ ಅದನ್ನು ತಿಳ್ಕೊಂಡ್ಬಿಟ್ಟು ಹೇಳ್ತೀನಿ. 3 ಟೈಮ್ಸ್ ಆಲ್ರೆಡಿ 2 ಟೈಮ್ಸ್ ಮುಗಿದಿದೆ, ಇನ್ನು 1 ಟೈಮ್ ಇನ್ನೂ ಇದೆ ಈ ವರ್ಷದಲ್ಲಿ. ಹಿಡಿಯೋರಾದರೆ ಹೊಸದಾಗಿ ಸ್ಟಾರ್ಟ್ ಮಾಡೋರಾದರೆ ಸ್ಟಾರ್ಟ್ ಮಾಡ್ಬೋದು. ಮುಂಚೆ ಅವಾಗೆಲ್ಲ ಸ್ವಲ್ಪ ಕಡಿಮೆನೇ ಬರ್ತಾಯಿತ್ತು, ಅಂದರೆ ತುಂಬ ರೇರ್, 1 ವರ್ಷದಲ್ಲಿ 2 ವರ್ಷದಲ್ಲಿ ಆ ಥರ 1 ಟೈಮ್ ಅಷ್ಟೇ ಬರ್ತಾಯಿತ್ತು ಮಂಗಳವಾರ. ಇವಾಗ 2 ಟೈಮ್ಸ್ 3 ಟೈಮ್ಸ್ ಬರ್ತಾಯಿದೆ. ಸೊ ಹಿಡಿಯೋರು ಹಿಡಿಬೋದು. ಏನಾದರೂ ಸಪೋಸ್ ಸಮಥಿಂಗ್ ಡೇಟ್ ಆಗಿದ್ದರೆ ಆ ಟೈಮ್ನಲ್ಲಿ ಏನಾದರೂ ಪರ್ಸ್ನಲ್ ಪ್ರಾಬ್ಲಮ್ ಆಗಿದ್ದರೆ ಆವಾಗ ನೀವು ಏನಿಲ್ಲ
ವ್ರತನ ಮಾಡಬೇಕು ಆ್ಯಸ್ ಯೂಶ್ವಲ್ ತಲೆ ಸ್ನಾನ ಎಲ್ಲ ಮಾಡಿಬಿಟ್ಟು ಪೂಜೆ ಯಾರಾದರೂ ಮನೆಯಲ್ಲಿದ್ದರೆ ಅಮ್ಮ ಇದ್ದರೆ ಅಮ್ಮನಿಗೆ ಹೇಳಿ, ಇಲ್ಲ ನೀವು ಸಪ್ರೇಟಾಗಿ ನೀವು ಸಮಥಿಂಗ್ ಫ್ಯಾಮ್ಲಿಯಾಗಿ ಇಬ್ಬರೇ ಹಸ್ಬೆಂಡ್ ವೈಫ್ ಇದ್ದರೆ ಏನಾದರೂ ಈ ಥರ ಯಾರಾದರೂ ಇದ್ದರೆ ಅವರು ನೀವು ಸ್ನಾನ ಎಲ್ಲ ಮಾಡಿಬಿಟ್ಟು, ಅಂದರೆ ಆ ಟೈಮ್ನಲ್ಲಿ ಸ್ನಾನ 2 ಟೈಮ್ಸಲ್ಲಿ ಸ್ನಾನ ಮಾಡಿಬಿಟ್ಟು ನೈಟು ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿ ಅಲ್ಲಿ ಸ್ವಲ್ಪ ದೂರ ನಿಂತ್ಕೊಳ್ಳಿ, ಅಂದರೆ ಒಳಗಡೆ ಹೋಗೋದು ಸ್ವಲ್ಪ ದೂರ ನಿಂತ್ಕೊಂಡು ನಮಸ್ಕಾರ ಎಲ್ಲ ಮಾಡಿಕೊಂಡು ಅಲ್ಲಿ ಏನೇನು ನಿಮ್ಮ ಹಣ್ಣು ಬಾಳೆಹಣ್ಣು ಆಗಿರ್ಬೋದು, ಎಲೆ ಆಗಿರ್ಬೋದು, ಹೂವು ಮತ್ತು ಊದುಬತ್ತಿ, ಊದುಕಡ್ಡಿ ಮತ್ತು ಏನಾದರೂ ತೊಗೊಂಡು ಹೋಗಿರ್ತೀರಲ್ವ ಅದನ್ನೆಲ್ಲ ಕೊಟ್ಬಿಟ್ಟು ದೇವ್ರಿಗೆ ಇದು ಮಾಡಿ ಅಂತ ಹೇಳಿ ಸ್ವೀಟನ್ನ ತೊಗೊಂಡೋಗಿ ಆ್ಯಸ್ ಯೂಶ್ವಲ್ ಸ್ವೀಟನ್ನ ತೊಗೊಂಡೋಗ್ಬಿಟ್ಟು ಸ್ವೀಟ್ನೂ ಕೂಡ ಕೊಡಿ, ದೇವ್ರ ಮುಂದೆ ಇಟ್ಟು ಕೊಡಿ ಅಂತ ಹೇಳಿಬಿಡಿ. ಸೊ ಕೊಡ್ತಾರೆ. ಸೊ ತೊಗೊಂಡು ಬಂದುಬಿಟ್ಟು ಅದನ್ನು ಅಲ್ಲಿ ಪ್ರಸಾದ ಕೊಟ್ರೂ ಅದು ತಿಂದು ಕೂಡ ನೀವು ಬಿಡ್ಬೋದು. ಅದಾದಮೇಲೆ ನಾವು ನನ್ನ ಪೂಜೆ ಕೂಡ ಸ್ಟಾರ್ಟ್ ಆಯಿತು. ಆದಷ್ಟು ಪೂಜೆ ಹಿಂದುಗಡೆ ಕೊಟ್ಟಿರ್ತಾರೆ ಚಂದ್ರಮ ಯಾವಾಗ ಬರ್ತಾರೆ ಅಂತ ಹೇಳ್ಬಿಟ್ಟು ನೀವು ನೋಡ್ಕೋಬೇಕು. ಚಂದ್ರಮ ಯಾವಾಗ ಬರ್ತಾರೆ ಅಂತ ಕ್ಯಾಲೆಂಡ್ರಲ್ಲಿ ಡೀಟೇಲಾಗಿ ಕೊಟ್ಟಿರ್ತಾರೆ. ಯಾವ ಡಿಸ್ಟಿಕಲ್ಲಿ ಎಷ್ಟೊತ್ತಿಗೆ ಕಾಣಿಸ್ತಾರೆ ಅಂತ. ಸಮ್ಟೈಮ್ಸ್ ಆ ಟೈಮಿಗೆ ಕಾಣಿಸ್ತಾರೆ, ಸಮ್ಟೈಮ್ಸ್ 1 ಅವರ್ 2 ಅವರ್ಸ್ ಲೇಟ್ ಆಗುತ್ತೆ. ಆದಷ್ಟು ಕಾಣಿಸ್ತಾರೆ, ಬರೋಲ್ಲ ಚಂದ್ರಮ ಅವತ್ತು, ಕಾಣಿಸೋದು ರೇರು. ಸ್ವಲ್ಪ 10 ಗಂಟೆ ಅಂತ ನಮಗೇನಾದರೂ ಕ್ಯಾಲೆಂಡ್ರಲ್ಲಿ ಕೊಟ್ಟಿದ್ರೆ ಬರೋದೆಲ್ಲ ಒಂದು 11 ಗಂಟೆ 12 ಗಂಟೆ ತನಕನೂ ಆಗುತ್ತೆ. ಸೊ ಹಾಗಾಗಿ ನಾನು ಮಂಗಳವಾರ ಕಾಯ್ತಾ ಇರ್ತೀನಿ ಬರೋ ತನಕ. ನಾನು ಬಂದಮೇಲೆ ನಾನು ಎಲ್ಲ ನಮಸ್ಕಾರ ಮಾಡಿ ಪೂಜೆ ಎಲ್ಲ ಮಾಡಿಕೊಂಡು ನಮಸ್ಕಾರ ಮಾಡಿನೇ ಊಟ ತಿಂದ್ಕೊಳ್ಳೋದು. ಅಲ್ಲಿವರೆಗೂ ತಿಂದ್ಕೊಳ್ಳಲ್ಲ. ನಾರ್ಮಲ್ ಡೇಸಲ್ಲಿ ಅಂದರೆ ಪ್ರತಿ ತಿಂಗಳು ನಾನು ಏನು ಮಾಡ್ತೀನಿ ಆ ತಿಂಗಳಲ್ಲಿ ನಾನು ಕಾಣಿಸಿದ್ರೆ ಓಕೆ, ಕಾಯ್ತೀನಿ 1 2 ಅವರ್ಸ್. ಬರಲಿಲ್ಲ ಅಂತಂದರೆ ನಾನು ತಿನ್ಕೊತೀನಿ. ಇವಾಗ ಪೂಜೆ ವಿಚಾರಕ್ಕೆ ಬಂದರೆ ಒಂದು ಸ್ವಲ್ಪ ಬ್ಲೌಸ್ ಎಲ್ಲ ಇಡಬೇಕು. ಅಂದರೆ ಚೆನ್ನಾಗಿರೋ ಬ್ಲೌಸ್ನ ಸಪೋಸ್ ಅದು ಗಲೀಜಾಗಿದ್ದರೆ ವಾಶ್ ಮಾಡಿ ಕೂಡ ಇಡ್ಬೋದು. ಹೊಸದಾಗಿರೋ ಬ್ಲೌಸು ಯಾವ ದೇವರಿಗೆ ಹೆಸರಿರ್ಬಾರ್ದು, ಯಾರೂ ಮಾಡಿ ಇರಬಾರ್ದು ನಮಗೆ. ಸೊ ಆ ಥರ ಚೆನ್ನಾಗಿರೋದು ಬ್ಲೌಸ್ ಪೀಸ್ ಏನಿರುತ್ತೆ ಅದು ಚೆನ್ನಾಗಿ ಫೋಲ್ಡ್ ಮಾಡಬೇಕು, ಒಂದು ಪದರಲ್ಲೇ ಆಗಬಾರ್ದು. ಸೊ ಅದಾದಮೇಲೆ ಗರಿಕೆನ ಇಡೋದು ತುಂಬ ಶುಭ. ಆ್ಯಂಡ್ ಬ್ಲೌಸ್ ಪೀಸ್ಗೆ ಹೇಳೋಕ್ಕೆ ಬಂದರೆ ಬ್ಲೌಸ್ ಪೀಸ್ ಮೇಲೆ ಸ್ವಲ್ಪ ಅಕ್ಕಿಯನ್ನು ಹಾಕಿಬಿಟ್ಟು ಅದಾದಮೇಲೆ ಗಣೇಶನ ಚೆನ್ನಾಗಿ ವಾಶ್ ಮಾಡಬೇಕು. ಗಣೇಶ ದೇವ್ರ ಮೂರ್ತಿನ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಆ ಅಕ್ಕಿ ಏನು ಹಾಕಿರ್ತೀವಿ ಬ್ಲೌಸ್ ಪೀಸ್ ಮೇಲೆ ಅಲ್ಲಿ ನಾವು ಗಣೇಶನ ಏನಂತಾರೆ ಕೂರಿಸ್ಬೇಕಾಗಿರುತ್ತೆ. ಕೂರಿಸಿದ್ಮೇಲೆ ನಮಗೆ ಒಂದು ಸ್ವಲ್ಪ ಗರಿಕೆ ತೊಗೊಂಡು ಬಂದಿದ್ದೆ. ಗರಿಕೆ ಸಿಗೋದು ತುಂಬ ಕಷ್ಟ. ಹಳ್ಳಿ ಕಡೆಯಲ್ಲಿ ಎಲ್ಲ ಅವೈಲಬಲ್ ಇರುತ್ತೆ, ಬಟ್ ನಾನಿರೋ ಸರೌಂಡಿಂಗಲ್ಲಿ ಸಿಟಿಯಲ್ಲಿ ಇರೋದ್ರಿಂದ ನನಗೆ ಸ್ವಲ್ಪ ಸಿಗೋದು ಕಷ್ಟ. ಸಿಕ್ಕೋದಲ್ಲಿ ನಾನು ತೊಗೊಂಡು ಬಂದಿರ್ತೀನಿ. ಅದಾದಮೇಲೆ ಎಲೆ ಕೂಡ ನಿಮಗೆ ತೋರಿಸಿದ್ದೀನಿ ಯಾವ ಥರ ಎಲೆ ಇಡಬೇಕಂತ. ಯಾವುದೇ ಕಾರಣಕ್ಕೂ ಮುಪ್ಪಾಗಿರೋದು ಅಂದರೆ ಕೆಳಗಡೆ ಕುಡಿ ಅಂತ ಹೇಳ್ತಾರೆ ನಮ್ಮ ಸೈಡೆಲ್ಲ, ಈ ಕಡೆ ಏನು ಹೇಳ್ತಾರೋ ಗೊತ್ತಿಲ್ಲ. ಒಂದೊಂದು ಊರಲ್ಲಿ ಒಂದೊಂದು ವೆರೈಟೀಸ್ ಹೇಳ್ತಾರೆ. ಸೊ ಕುಡಿ ಅಂತ ಏನಿರುತ್ತೆ ಚೂಪಾಗಿ ಹಿಂದ್ಗಡೆ ಏನಿರುತ್ತೆ ಅದನ್ನು ಚೂಪಾಗಿರಬೇಕು, ಇಲ್ಲಾಂದ್ರೆ ಕಟ್ಟಾಗಿರಬಾರ್ದು, ಮತ್ತು ಡಾಟ್ಸ್ ಬಿಡ್ತಿರಬಾರ್ದು ಎಲೆ ಮೇಲೆ, ಎಲೆನ ಕಟ್ಟಾಗಿರಬಾರ್ದು. ಇಲ್ಲಾಂತಂದರೆ ಮೇಲಿಂದ ಏನಾದರೂ ಎಲೆದು ತೊಕ್ಕೆ ಮೇಲೆದು ಇದು ಇರುತ್ತಲ್ವ ಅದು ಕಡ್ಡಿ ಥರ ಇರುತ್ತೆ, ಅದು ಕೂಡ ಮುಗ್ದಿರಬಾರ್ದು. ಸೊ ಈ ಥರ ಎಲ್ಲ ನೋಡಿಬಿಟ್ಟು ತೊಗೊಂಡ್ಬರ್ಬೇಕು. ಹೇಳೋ ಟೈಮ್ನಲ್ಲಿ ತೊಗೊಳ್ಳೋ ಟೈಮ್ನಲ್ಲಿ ಸ್ವಲ್ಪ ಸಿಟಿಯಲ್ಲಿ ಇರೋದ್ರಿಂದ ಅವಾಗ ಅವರು ದೇವರಿಗೆ ಅಂತ ಹೇಳಿದ್ರೆ ಕೆಲವೊಬ್ರು ಕೊಡ್ತಾರೆ, ಕೆಲವೊಬ್ರು ಕೊಡಲ್ಲ. ತೊಗೊಂಡೋಗಮ್ಮ ಅಂತ ಹೇಳ್ತಾರೆ. ಸ್ವಲ್ಪ ಆರಿಸ್ಕೊಂಡು ಎಲ್ಲಿ ಫ್ರೆಂಡ್ಲಿ ಆಗಿರ್ತಾರೆ, ಎಲ್ಲಿ ಕೊಡೋರು ಇರ್ತಾರೆ ಅವರು ಅಲ್ಲೇ ಇಸ್ಕೊಂಡು ಬನ್ನಿ ಅಂತಲೇ ನಾನು ಹೇಳೋದು. ಸೊ ಅದಾದಮೇಲೆ ನಾನು ಕೆಲವೊಬ್ಬರು 5 ಬಾಳೆಹಣ್ಣು ಇಡ್ತಾರೆ, ಕೆಲವೊಬ್ಬರು 2 ಬಾಳೆಹಣ್ಣು ಇಡ್ತಾರೆ. ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ನಾನು 2 ಬಾಳೆಹಣ್ಣು ಇಡ್ತೀನಿ. ಮನೇಲಿ ಪೂಜೆ ಮಾಡಿದ್ರೆ 5 ಬಾಳೆಹಣ್ಣು, ಖಂಡಿತವಾಗ್ಲೂ 5 ಬಾಳೆಹಣ್ಣು ನಾನು ಇಟ್ಟೇ ಇಡ್ತೀನಿ. ಸೊ ಇಲ್ಲಿ ನಾನು 2 ಬಾಳೆಹಣ್ಣು ಇಡ್ತೀನಿ. ಬಾಳೆಹಣ್ಣು ಕೂಡ ಅಷ್ಟೇ ಮುಂದಿಂದು ಏನು ಇದು ಇರುತ್ತೆ ನಮಗೆ, ಅದು ಕಡ್ಡಿ ಥರ ಏನಿರುತ್ತೆ ಆ ಕಡ್ಡಿನ ನಾವು ಮುರಿಬಾರ್ದು, ಅದ್ರ ಸಮೇತನೇ ಇಡಬೇಕು. ಸೊ ಅದಾದಮೇಲೆ ನಾನು ಹೂವುಗಳನ್ನು ತೊಗೊಂಡು ಬಂದಿದ್ದೆ. 20 ರೂಪಾಯಿಗೆ ಒಂದು ಸ್ವಲ್ಪ ಕೊಡ್ತಾರೆ. ಇಲ್ಲಿ ನಾವು ಬೆಂಗಳೂರು ತುಂಬ ಕಾಸ್ಟ್ಲಿ. ಸೊ ಇಲ್ಲಿ ಒಂದು ಸ್ವಲ್ಪ ಒಂದಿಷ್ಟು ಮಟ್ಟಿಗೆ ಕೊಟ್ಟು ಅದನ್ನು ತೊಗೊಂಡು ಬಂದು ನಾನು ಅದೇ ದೇವರಿಗೆಲ್ಲ ಇಟ್ಟಮೇಲೆ ಮತ್ತು ಬಾಳೆಹಣ್ಣು ಒಂದೊಂದು ಎಲೆ ಕೆಳಗಡೆ, ಒಂದೊಂದು ಬಾಳೆಹಣ್ಣು ಕೆಳಗಡೆ 2 ಎಲೆಗಳು ಅಂದರೆ ಚೆನ್ನಾಗಿರೋ ಎಲೆಗಳನ್ನ ಇಡಬೇಕು. ಒಂದೊಂದು ಎಲೆ ಇಡುವಾಗ ಇಲ್ಲ. ಸೊ 2 ಬಾಳೆಹಣ್ಣು 2 ಎಲೆ, ಅದ್ರ ಮೇಲೆ ಒಂದು ಬಾಳೆಹಣ್ಣು, ಚೆನ್ನಾಗಿರೋ ಬಾಳೆಹಣ್ಣು ಇಟ್ಬಿಟ್ಟು ಆ ಬಾಳೆಹಣ್ಣಿಗೂ ಕೂಡ ನಾನು ಪೂಜೆನ ಮಾಡ್ತೀನಿ. ಗರಿಕೆ, ಬಾಳೆಹಣ್ಣು, ಹೂವು, ಎಲೆ ಎಲ್ಲನೂ ತೊಗೊಂಡು ಬಂದಿರಬೇಕು. ಸೊ ಅದಾದಮೇಲೆ ಆ್ಯಸ್ ಯೂಶ್ವಲ್ ದೇವ್ರನ್ನ ಚೆನ್ನಾಗಿ ಪೂಜೆನ ಡೆಕೋರೇಟ್ ಮಾಡಬೇಕು. ಬಿಕಾಸ್ ಎಷ್ಟು ಡೆಕೋರೇಟ್ ಮಾಡ್ತೀವಿ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಷ್ಟು ಮನಸ್ಸಿಗೆ ಸಮಾಧಾನ ಸಿಗುತ್ತೆ. ಈ ಕಡೆ ಕೂಡ ನಾನು
ಭಗವದ್ಗೀತೆಗೂ ಕೂಡ ನಾನು ಅದೇ ಥರ ಪೂಜೆ ಮಾಡ್ತೀನಿ. ಅಂದರೆ ಕುಂಕುಮ, ವಿಭೂತಿ, ಗಣೇಶನಿಗೂ ಕೂಡ ನಾನು ಶ್ರೀಗಂಧ ಮತ್ತು ವಿಭೂತಿನ ಶ್ರೀಗಂಧ ಮತ್ತು ಕುಂಕುಮನ ಅರ್ಪಣೆ ಮಾಡಿದ್ದೀನಿ. ಅದಾದಮೇಲೆ ಹೂವೆಲ್ಲ ಏರಿಸಿದ್ದೀನಿ. ಈ ಕಡೆ ಭಗವದ್ಗೀತೆಗೂ ಕೂಡ ಅಷ್ಟೇ, ಹೂವು ಮತ್ತು ಕುಂಕುಮ ಮತ್ತು ಶ್ರೀಗಂಧವನ್ನು ಅರ್ಪಿಸಿದ್ದೀನಿ ನಾನು. ಇಲ್ಲಿ ಹೂವೆಲ್ಲ ಚೆನ್ನಾಗಿ ಇಟ್ಬಿಟ್ಟು ಆಮೇಲೆ ದೀಪಗಳನ್ನು ಚೆನ್ನಾಗಿ ಅಂಟಿಸ್ತಾ ಇದ್ದೀನಿ. ದೀಪಗಳನ್ನು ಕೂಡ ನೀವು ಹಚ್ಬೋದು. ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ, ಮನೇಲಿದ್ದಾಗ ನಾನು ಅವಾಗೆಲ್ಲ ಏನು ಮಾಡ್ತಾಯಿದ್ದೆ ಅಂದರೆ, ಸ್ವಲ್ಪ ಒಂದು ದೀಪನ ಅಂದರೆ ಸಪ್ರೇಟಾಗಿ ಆರತಿನ ಮಾಡ್ತಾಯಿದ್ದೆ. ಮನೇಲಿದ್ದರೆ ಅನುಕೂಲ ಇದ್ದರೆ ಮಾಡ್ಬೋದು. ಹೊರಗಡೆ ಸ್ಟಡಿ ಪರ್ಪಸ್ ಏನಾದರೂ ಇದ್ದರೆ, ನಮಗೆ ಅನುಕೂಲ ಇಲ್ಲ ಅಂತಂದರೆ ನೀವು ಓನ್ಲಿ ದೀಪನ ಹಚ್ಚಿ 2 ದೀಪ ಹಚ್ಚಬೇಕು. ಅಟ್ಲೀಸ್ಟು 2 ದೀಪನ ಹಚ್ಚಿ ಕೂಡ ಬಿಡ್ಬೋದು. ನಾನು ಮನೇಲಿದ್ದರೆ ಆರತಿನ ರೆಡಿ ಮಾಡ್ತೀನಿ, 2 ದೀಪನ ಇಡ್ತೀನಿ. ಮತ್ತು ನಾನು ಜಗಲಿ ಮೇಲೆ ಅಂದರೆ ನಾವು ದೇವರ ಏನು ರೂಮ್ ಇರುತ್ತೆ ಅಲ್ಲಿ ಮಾಡೋದರಿಂದ, ಆಲ್ಮೋಸ್ಟ್ ಆಲ್ ನಾವು ದೇವರ ಮನೆಯಲ್ಲಿ 2 ದೀಪ ಹಚ್ಚೋದ್ರಿಂದ ಅದು 2 ದೀಪ, ಮತ್ತು ಆರತಿ ತಟ್ಟೆಯಲ್ಲಿ ಕೂಡ 2 ದೀಪ, ಮತ್ತು ನಾವು ಗಣೇಶನ ಮುಂದೆ 1 ದೀಪ. ಅಂದರೆ 1 ದೀಪ ಏನಕ್ಕೆ ಇಡ್ತೀನಿ ನಾನು ಅಂದರೆ, 5 ದೀಪ ಹಚ್ತೇನೆ. ಅದರಲ್ಲಿ ಒಂದು ಸಪ್ರೇಟಾಗಿ ಇಡೋದೇನೆಂದರೆ, ರಾತ್ರಿ ಫುಲ್ಲು ಉರಿಲಿ ದೀಪ ಚೆನ್ನಾಗಿ ಅಂತ ಹೇಳ್ಬಿಟ್ಟು ನನ್ನ ಒಂದು ನಂಬಿಕೆ ಅದು. ಸೊ ತುಂಬ ಎಣ್ಣೆ ಹಾಕಿಬಿಟ್ಟು, ಅಂದರೆ ಎಣ್ಣೆ ತುಪ್ಪ ಏನು ಹಾಕಬೇಕು ಅದನ್ನು ಏನಂತಾರೆ, ತುಪ್ಪದ ಒಂದು ಏನಿರುತ್ತೆ ನಾವು ಹಚ್ಚಿರ್ತೀವಲ್ವ ದೀಪನ, ಆ ದೀಪದ ಬಟ್ಲು ತುಂಬ ಅದು ಏನಿರುತ್ತೆ ಅದರಲ್ಲಿ ಫುಲ್ಲು ನಾನು ತುಪ್ಪ ಅಥವಾ ಎಣ್ಣೆನ ಹಾಕಿಬಿಟ್ಟು ಫುಲ್ ರಾತ್ರಿ ಎಲ್ಲ ಬೆಳಗಲಿ ಅಂತ ಆ ಥರ ಇಡ್ತೇನೆ. ಸೊ ಅದಾದಮೇಲೆ ನಿಮ್ಮ ಇಷ್ಟ ಯಾವ ಥರ ಮಾಡ್ತೀರ ಅಂತ. ಬಟ್ ಇಲ್ಲಿ ಬಂದಾಗ ನಾನು ಸ್ವಲ್ಪ ಪಣತೆಯನ್ನು ಏನಿರುತ್ತೆ, ಸೊ ಪಣತೆನ ತೊಗೊಂಡು ಬಂದುಬಿಟ್ಟು 2 ಪಣತೆಯಲ್ಲಿ ದೀಪ ಏನಂತಾರೆ ಎಣ್ಣೆ ಹಾಕಿಬಿಟ್ಟು ದೀಪನ ಹಚ್ತಾ ಇರ್ತೀನಿ. ಸೊ ಅದಾದಮೇಲೆ ಆ್ಯಸ್ ಯೂಶ್ವಲ್ ನಾನು ರೆಡಿ ಮಾಡೋದು. ಆ್ಯಂಡ್ ಇನ್ನೊಂದು ಏನಂದರೆ, ನಾನು ಪ್ರತಿ ಮಂಗಳವಾರ ಬಂದಾಗ ನಾನು ಮನೇಲಿದ್ದಾಗ, ಇವಾಗ ಇಲ್ಲಿ ಮಾಡೋಕ್ಕಾಗಲ್ಲ ಬಿಕಾಸ್ ಏನೂ ಅವೈಲೇಬಲ್ ಇಲ್ಲ ನಮ್ಮ ಪಿ ಜಿಯಲ್ಲಿ. ಸೊ ಹಾಗಾಗಿ ಮಾಡೋಕ್ಕಾಗಲ್ಲ. ನನ್ನ ಮನೇಲಿದ್ದಾಗ ಆದಷ್ಟು ನಾನು ಮೋದಕನ ಮತ್ತು ಅನ್ನ, ಉಪ್ಪಿರದೇ ಇರೋ ಅನ್ನನ ಮಾಡ್ತೀನಿ. ಇನ್ನು ನೈವೇದ್ಯ ವಿಷಯಕ್ಕೆ ಬಂದರೆ, ಪ್ರತಿ ವಾರ ನಾನು ಏನಿರುತ್ತೆ ಇಲ್ಲಿ ಇರೋದ್ರಿಂದ, ನಾನು ಪಿ ಜಿಯಲ್ಲಿ ಇರೋದ್ರಿಂದ ನಾನು ಏನು ಅವೈಲೇಬಲ್ ಇದೆ ಸ್ವೀಟಲ್ಲಿ ಕೊಬ್ಬರಿ ಮತ್ತು ಬೆಲ್ಲವನ್ನು ಚೆನ್ನಾಗಿ ತುರಿದ್ಬಿಟ್ಟು ದೇವ್ರ ಮುಂದೆ ಇಡ್ತೇನೆ. ಅದ್ರ ಜೊತೆಗೆ ನೀವು ಮನೇಲಿ ಮಾಡೋದ್ರಿಂದ ಅದ್ರ ಜೊತೆಗೆ ಅನ್ನ ಮತ್ತು ಯಾವುದೇ ಕಾರಣಕ್ಕೂ ಉಪ್ಪನ್ನು ಬಳಸಬಾರ್ದು ಅನ್ನೋ ಜೊತೆಗೆ. ಸೊ ಉಪ್ಪನ್ನು ಬಳಸದೆ ಮಾಡ್ತೀನಿ. ನಾನೇನಾದರೂ ಮಂಗಳವಾರ ಅಲ್ಲಿದ್ದರೆ, ನಾನು ಪೂಜೆ ಮಾಡೋ ಟೈಮ್ನಲ್ಲಿ ಮಂಗಳವಾರ ಬಂದರೆ, ಅಧಿಕ ಮಾಸದಲ್ಲಿ ಕೂಡ ತುಂಬ ಒಳ್ಳೆಯದು ಗಣೇಶ ಪೂಜೆ ಮಾಡೋದು. ಅಧಿಕ ಮಾಸದಲ್ಲಿ ನಾವು ಏನು ಕೇಳ್ಕೊತೀವೋ ಅದು ವರನ ಆದಷ್ಟು ಬೇಗ ಗಣೇಶ ಇದು ಮಾಡ್ತಾನೆ, ಬೇಗ ವರ ಕೊಡ್ತಾನೆ ಅನ್ನೋ ಒಂದು ವಾಡಿಕೆ ಇದೆ. ಇದೆಷ್ಟೆಲ್ಲ ಮಾಡೋಕ್ಕಿಂತ ಅಧಿಕ ಮಾಸದಲ್ಲಿ ಏನು ಗಣೇಶ ಚತುರ್ಥಿ ಬರುತ್ತೋ ಆವತ್ತು ಮಾಡೋದು ತುಂಬ ಶ್ರೇಷ್ಠ ಅನ್ನೋದು ಒಂದು ಪದ್ಧತಿ. ಆ್ಯಂಡ್ ಅದು ಕೂಡ ನಿಜ. ಸೊ ಎಷ್ಟೋ ಜನಕ್ಕೆ ಅದು ನಿಜ ಆಗಿದೆ. ಸೊ ಅದಾದಮೇಲೆ ನಾನು ಆ್ಯಸ್ ಯೂಶ್ವಲ್ ಯಾವಾಗಲೂ ಪ್ರತಿ ಸಲವೂ ಮಾಡ್ತಾ ಇರ್ತೀನಿ, ಯಾವುದೇ ಕಾರಣಕ್ಕೂ ಏನು ಸೇವನೆ ಮಾಡಬಾರ್ದು. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು, ಪೂಜೆ ಅಂದರೆ ದೇವರಿಗೆ ದೀಪ ಹಚ್ಚಿ ಅದಾದಮೇಲೆ ಸ್ವಲ್ಪ ಕೊಬ್ಬರಿ ಎಲ್ಲ ತುರಿದ್ಬಿಟ್ಟು, ಕೊಬ್ಬರಿ ಮತ್ತು ಸ್ವಲ್ಪ ಬೆಲ್ಲನ ತುರಿದ್ಬಿಟ್ಟು ದೇವ್ರ ಮುಂದೆ ಇಡಬೇಕು. ದೇವ್ರ ಮುಂದೆ ಇಟ್ಬಿಟ್ಟು ಏನಂತಾರೆ, ಚೆನ್ನಾಗಿ ದೇವರಿಗೆ ಸಪ್ರೇಟಾಗಿ ಒಂದು ಬೌಲಲ್ಲಿ ಕೂಡ ಇಡ್ಬೋದು, ಇಲ್ಲಾಂದರೆ ಮುಂದೆ ಕೂಡ ಇದು ಮಾಡ್ಬೋದು, ಇಡ್ಬೋದು. ಸೊ ನಾನು ಇದು ಏನಂತಾರೆ, ಒಂದು ಬೌಲಲ್ಲಿ ಸರ್ವ್ ಮಾಡಿಬಿಟ್ಟು ಇಡ್ತೀನಿ. ಸೊ ದೀಪ ಎಲ್ಲ ಹಚ್ಚಿಬಿಟ್ಟು ವಿಭೂತಿ ಊದು ಕಡ್ಡಿ ಏನು ಗಂಧ ಕಡ್ಡಿ ಅಂತೀರ, ಸೊ ಗಂಧ ಕಡ್ಡಿನ ಎಲ್ಲ ಬೆಳಗ್ಬಿಟ್ಟು ಮನೇಲಿದ್ದರೆ ಆರತಿ ಎಲ್ಲ ಮಾಡ್ತೀನಿ. ಸೊ ಇಲ್ಲಿ ನನಗೆ ಯಾವುದೇ ಆ ಥರ ಫೆಸಿಲಿಟೀಸ್ ಇರದೇ ಇರೋ ಕಾರಣ ಇಲ್ಲಿ ನಾನು ಓನ್ಲಿ ಗಂಧ ಕಡ್ಡಿ ಮತ್ತು ದೀಪನ ಬೆಳಗ್ತೇನೆ. ಸೊ ಗಂಧ ಕಡ್ಡಿ ಎಲ್ಲ ಹಚ್ಚಿಬಿಟ್ಟು ಬೆಳಗ್ಗೆ ಒಂದು 108 ಗಣೇಶನ ಹೆಸರುಗಳೇನಿದೆ ಹೆಸರುಗಳನ್ನು ನಾನು ಹೇಳ್ತಾ ಇರ್ತೀನಿ. ಅಂದರೆ ಯಾವುದೇ ಕಾರಣಕ್ಕೂ ತಪ್ಪನ್ನು ಮಾಡಬಾರ್ದು, ತಪ್ಪಾಗಿ ಹೇಳಬಾರ್ದು. ತಪ್ಪಾಗಿ ನಿಮಗೇನಾದರೂ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಪ್ರಾಕ್ಟೀಸ್ ಇರಲಿಲ್ಲ ಅಂದರೆ ನೀವು ಒಂದು ಕೆಲಸ ಮಾಡ್ಬೋದು, ಸ್ವಲ್ಪ ಒಂದು ಸಲ ಹೇಳಿಕೊಂಡು, ಇಲ್ಲಾಂದರೆ ನಾವು ಒಂದು ಬೆಳಗ್ಗೆ ಏನಿರುತ್ತೆ ಆವಾಗ ಹೇಳ್ಕೊಂಡಾಗ ಮತ್ತು ಪೂಜೆ ಮಾಡಿದಾದ್ಮೇಲೆ ನಾವು ಆರಾಮ್ಸೆ ಹೇಳ್ಬೋದು. ಸೊ ಅದಾದಮೇಲೆ ಪೂಜೆ ಎಲ್ಲ ಮಾಡಿಬಿಟ್ಟು 108 ಹೆಸರುಗಳು, ಒಂದು 5-6 ಮಂತ್ರಗಳಿದೆ, ಮಂತ್ರಗಳನ್ನು ಪಠನೆ ಮಾಡಬೇಕು. ಸೊ ಅವನ್ನು ಕೂಡ ಪಠನೆ ಮಾಡಿದ್ದೀನಿ. ಸೊ 108 ಹೆಸರುಗಳು ನೀವು ಗೂಗಲಲ್ಲಿ ನೋಡ್ಬೋದು, ಇಲ್ಲಾಂದರೆ ಗಣೇಶನ ಬುಕ್ ಸಿಗುತ್ತೆ, ಗಣೇಶನ ಬುಕ್ಕು ಕೂಡ ನೀವು ಪರ್ಚೇಸ್ ಮಾಡ್ಕೋಬೋದು. ಅದರಲ್ಲಿ ಕೂಡ ಗಣೇಶನ 108 ನೇಮ್ ಹೆಸರುಗಳು
ಮತ್ತು ಅದಕ್ಕೆ ಗಣೇಶ ಚತುರ್ಥಿಗೆ ತಕ್ಕಂತೆ 5, 6 ಮತ್ತು ಎಷ್ಟೋ ಒಂದು ವ್ರತಗಳು ಅಂದರೆ ಪಠಣೆ ಮಾಡುವಂಥ ಮಂತ್ರಗಳಿರುತ್ತೆ. ಸೊ ಅದರಲ್ಲಿ ಕೂಡ ನೀವು ತೊಗೊಂಡು ಓದ್ಬೋದು. ಇಲ್ಲ ಆನ್ಲೈನಲ್ಲಿ ಕೂಡ ಅವೈಲೇಬಲ್ ಇದೆ, ಪರ್ಚೇಸ್ ಕೂಡ ನೀವು ಮಾಡ್ಬೋದು. ಸದ್ಯಕ್ಕೆ ಏನಂತಂದರೆ ಒಂದು ಏನು ಹೇಳ್ತಾರೆ, ಆದಷ್ಟು ನಮಗೆ ಹೆಸರುಗಳು ಬೇಕು ಅಂತಂದರೆ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ 108 ಹೆಸರುಗಳು ನಿಮಗೆ ಅವೈಲೇಬಲ್ ಇರುತ್ತೆ. ಆ್ಯಂಡ್ ಮಂತ್ರಗಳು ಕೂಡ ಅವೈಲೇಬಲ್ ಇರುತ್ತೆ, ನೀವು ನೋಡಿಕೊಂಡು ಮಾಡ್ಬೋದು. ಎಲ್ಲ ದೀಪ ಎಲ್ಲ ಹಚ್ಕೊಂಡು ಚೆನ್ನಾಗಿ ದೇವ್ರ ಮುಂದೆ ದೀಪ ಎಲ್ಲ ಬೆಳೆಸ್ಕೊಂಡು 108 ಹೆಸರುಗಳನ್ನು ಹೇಳಬೇಕು. ಮತ್ತು ಅದ್ರ ಜೊತೆಗೆ ಒಂದು 4-5 ಮಂತ್ರಗಳನ್ನು ಹೇಳಿಬಿಟ್ಟು ಆಮೇಲೆ ಸ್ವಲ್ಪ ಚಂದ್ರಮ್ಮನಿಗೆಲ್ಲ ಪೂಜೆ ಮಾಡಿ ಸ್ವಲ್ಪ ನೈವೇದ್ಯವನ್ನು ಸಪ್ರೇಟ್ ಮಾಡಿಬಿಟ್ರೆ ಆಯಿತು, ಪೂಜೆ ಕಂಪ್ಲೀಟ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಏನಿರುತ್ತೆ ಕುಂಕುಮನ ಎಲ್ಲ ಅರ್ಪಣೆ ಮಾಡಿಬಿಟ್ಟು ಅದಾದಮೇಲೆ ಆ್ಯಸ್ ಯೂಶ್ವಲ್ ಮತ್ತು ಚಂದಮಾಮಂಗೆ ನಾವು ನೈವೇದ್ಯನ ಇಡಬೇಕಾಗಿರುತ್ತೆ. ಸೊ ಅದಾದಮೇಲೆ ಮೇಲ್ಗಡೆ ಹೋದೆ ನಾನು. ಮೇಲ್ಗಡೆ ಟೈಮೆಲ್ಲ ನೋಡಿಬಿಟ್ಟು ಡಿಸ್ಟಿಕಲ್ಲಿ ಇಷ್ಟಿಷ್ಟು ಅಂತ ಆವಾಗಲೇ ಹೇಳಿದ್ದೆ. ಸೊ ಅದೇ ಥರ ಟೈಮೆಲ್ಲ ನೋಡಿಕೊಂಡು ಮೇಲೆ ಹೋಗಿ ಗಂಧ ಮತ್ತು ಕುಂಕುಮ ಮತ್ತು ಗಂಧದ ಕಡ್ಡಿ ಸ್ವಲ್ಪ ನೈವೇದ್ಯ ಎಲ್ಲ ತೊಗೊಂಡ್ಬಿಟ್ಟು ಹೋಗಿದ್ದೆ. ಸಪ್ರೇಟ್ ನೈವೇದ್ಯನ ಮಾಡಬೇಕಾಗಿರುತ್ತೆ. ಗಣೇಶನದೆಲ್ಲ ಫಸ್ಟು ಪೂಜೆ ವ್ರತ ಎಲ್ಲ ನೈವೇದ್ಯ, ಮಂತ್ರಗಳ ಪಠಣೆ ಮತ್ತು ಹೆಸರುಗಳ ಪಠಣೆ ಎಲ್ಲ ಮಾಡಿ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಂಡ್ಮೇಲೆ ನಾವು ಚಂದಮಾಮನ ಹತ್ರ ಹೋಗಬೇಕಾಗಿರುತ್ತೆ. ಸೊ ಅಲ್ಲಿ ಕೂಡ ಹೋಗಿ ಸೇಮು ನೀರೆಲ್ಲ ಸಿಂಪಡಿಸಿ ಕುಂಕುಮ ವಿಭೂತಿ ಏನಿರುತ್ತೆ ದೇವ್ರ ಹತ್ರ ನಾವು ಚಂದಮಾಮನ ಹತ್ರ ಸಿಂಪಡಿಸಿ ಅದಾದಮೇಲೆ ಆ್ಯಸ್ ಯೂಶ್ವಲ್ ಅಲ್ಲಿ ಕೂಡ ನೈವೇದ್ಯ ಎಲ್ಲ ಹಿಡಿದು ಗಂಧ ಕಡ್ಡಿ ಬೆಳಗ್ಬಿಟ್ಟು ಬರಬೇಕು. ಪೂಜೆ ಎಲ್ಲ ಮುಗಿದ ಮೇಲೆ ಸ್ವಲ್ಪ ಊಟ ಮಾಡೋರು ಊಟ ಮಾಡ್ತಾರೆ, ಪ್ರಸಾದ ತಿಂದುಬಿಟ್ಟು ವ್ರತನ ಬಿಡ್ತಾರೆ. ಅದಾದಮೇಲೆ ಇಟ್ಟಿರೋ ಪ್ರಸಾದ ತಿಂದು ವ್ರತನ ಬಿಡೋರು ಇರ್ತಾರೆ. ಇಲ್ಲ ಅಂತಂದರೆ ಕೆಲವೊಬ್ಬರು ಅದು ಪ್ರಸಾದ ತಿಂದಮೇಲೂ ಕೂಡ ಊಟನ ಮಾಡ್ತಾರೆ. ನಾನು ಸ್ಟೂಡೆಂಟ್ ಆಗಿರೋದ್ರಿಂದ ನನಗೆ ಅದು ತಾಳೋಕ್ಕಾಗಲ್ಲ, ಬಿಕಾಸ್ ನಾನು ಕಂಟಿನ್ಯೂ ಮಾಡೋದಾಗದ ಕಾರಣ ನಾನು ಏನಂತಾರೆ ಪ್ರಸಾದನ ತೊಗೊಂಡ್ಬಿಟ್ಟು ಅದಾದಮೇಲೆ ನಾನು ಊಟನ ತಿಂತೀನಿ. ಸೊ ನೀವು ಅದೇ ಥರ ಪ್ರಸಾದ ತಿಂದುಬಿಟ್ಟು ಚುರುಮುರಿ ಈ ಥರ ಏನಾದರೂ ಅದು ತಿನ್ಬೋದು. ಕಾಳು ದಿನಸು ಈ ಥರ ಮಾಡಿರೋದು ಬೇಯಿಸಿರೋದು ತಿನ್ನೋಕ್ಕಿಂತ ಅದನ್ನು ಉಪ್ಪಿಟ್ಟು ಸುಸ್ಲಾ ಈ ಥರ ಏನಾದರೂ ತಿಂತಾರೆ ಕೆಲವೊಬ್ಬರು. ನಾನು ಆ ಥರ ಏನು ಇಂಟೇಕ್ ಮಾಡಲ್ಲ, ಅಂದರೆ ಊಟನ ಮಾಡಿಬಿಡ್ತೀನಿ ಡೈರೆಕ್ಟಾಗಿ. ನಮ್ಮಮ್ಮ ಇವಾಗಲೂ ಕೂಡ ಹಾಗೇ ಮಾಡ್ತಾರೆ. ಬಟ್ ಸ್ಟಿಲ್ ನಾನು ಓದೋ ಪರ್ಪಸಿಂದ ದೃಷ್ಟಿಕೋನದಿಂದ ಇಟ್ಕೊಂಡು ನಾನು ಯಾವುದೇ ಥರನೂ ಊಟ ಮಾಡ್ತೀನಿ ಅದಾದಮೇಲೆ ಕೂಡ. ಅದಾದಮೇಲೆ ಮರುದಿನ ಏನಿರುತ್ತೆ ಅಂದರೆ ಪೂಜೆ ಎಲ್ಲ ಮುಗಿಸ್ಕೊಂಡು ಮರುದಿನ ಅಂದರೆ ನೆಕ್ಸ್ಟ್ ಡೇ ಏನಿರುತ್ತೆ ಆವಾಗ ದೇವ್ರನ್ನ ನಾವು ಪೂಜೆನ ಇಳಿಸ್ಬೇಕಾದಾಗ ಸ್ವಲ್ಪ ದೀಪ ಎಲ್ಲ ಹಚ್ಚಿಬಿಟ್ಟು ದೇವರಿಗೆ ಅದಾದಮೇಲೆ ಒಂದು ಸ್ವಲ್ಪ ಏನಾದರೂ ಸ್ವೀಟು ಇಲ್ಲಾಂದರೆ ಪುಟಾಣಿ ಅಂತ ಇರುತ್ತೆ, ಪುಟಾಣಿ ಸಕ್ಕರೆ ಈ ಥರ ಏನಾದರೂ ದೇವರಿಗೆ ನೈವೇದ್ಯ ಮಾಡಿಬಿಟ್ಟು ನಾವು ಗಂಧ ಕಡ್ಡಿ ಬೆಳಗ್ಬಿಟ್ಟು ಪೂಜೆನ ಇಳಿಸ್ಬೇಕಾಗಿರುತ್ತೆ. ದಿಸ್ ಈಸ್ ಏನಂತಾರೆ ಇದಿಷ್ಟು ವಿಧಾನಗಳು. ಸೊ ನೀವು ಕೂಡ ಮಾಡಿ. ಆ್ಯಂಡ್ ಊಟ ಮಾಡೋರು ನಿಮ್ಮ ಇಷ್ಟ. ನಾನು ಸ್ಟಡಿ ಪರ್ಪಸ್ ಇರೋದ್ರಿಂದ ನಾನು ಮಾಡ್ತೀನಿ. ಸೊ ಇದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಾನು ತೋರಿಸ್ತಾ ಇದ್ದೀನಿ ಕೂಡ ನಿಮಗೆ ಅದು ಹೆಚ್ಚಿರೋ ಕೊಬ್ಬರಿ ಮತ್ತು ಏನೇನಿದೆ ಅಲ್ಲ ಆ ಗಣೇಶನ ತುಂಬ ಡೆಕೋರೇಷನ್ ಮಾಡಿದ್ದೀನಿ. ಗಣೇಶನಿಗೆ ಡೆಕೋರೇಷನ್ ಅನ್ನೋಕ್ಕೇನು ಸ್ವಲ್ಪ ಹೂವು ಅವನಿಗೆ ಇಷ್ಟ ಆದಂಥ ಹೂವು ಮತ್ತು ಕರ್ಕೆ ಇಟ್ಟರೆ ತುಂಬ ಗ್ರ್ಯಾಂಡಾಗಿ ಅನಿಸುತ್ತೆ. ಮನಸ್ಸಿಂದ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು. ಮನಸ್ಸಿಟ್ಕೊಂಡು ಪೂಜೆ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ಥರ ವೀಡಿಯೋ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.